ಏನು ಹೇಳ್ತೀರಿ ಸರ್? ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರಗಳು. ಈ ವರ್ಷ ಪೂರ್ವ ಮುಂಗಾರು ಭಾಳ ಬರದಿಂದ ಸಾಗಿದೆ. ಪೂರ್ವ ಮುಂಗಾರಿನಲ್ಲಿ ಉತ್ತಮ ಮಳೆಯಾಗಿದ್ದರಿಂದ ಏನು ಜಿಲ್ಲೆಯಾದ್ಯಂತ ಒಂದು ಬರದಿಂದ ಕೃಷಿ ಚಟುವಟಿಕೆಗಳು ಪ್ರಾರಂಭವಾಗಿವೆ. ಮುಖ್ಯವಾಗಿ ಏನು ಮುಂಗಾರು ಹಂಗಾಮಿನಾಗೆ ನಮ್ಮ ಜಿಲ್ಲೆಗೆ ನಮಗೆ 7,29,000 ಹೆಕ್ಟರ್ ಒಂದು ಬಿತ್ತನೆ ಗುರಿ ನಿಗದಿಪಡಿಸಲಾಗಿದೆ. ಅದರಲ್ಲಿ ಪ್ರಮುಖವಾಗಿ ನಮಗೆ ಗೋವಿನ ಜೋಳ 1,33,000 ಹೆಕ್ಟರ್ ಪ್ರದೇಶದಲ್ಲಿ, ಅದಾದ ನಂತರ ಸೋಯಾಬೀನ್ 99,000 ಹೆಕ್ಟರ್ ಪ್ರದೇಶದಲ್ಲಿ, ಅದಾದ ನಂತರ ನಮಗೆ ಭತ್ತ ಸುಮಾರು 63,000 ಹೆಕ್ಟರ್, ಅದಾದ ನಂತರ ಹೆಸರು, ಉದ್ದು ಮತ್ತು ತೊಗರಿ, ಅದಾದ ನಂತರ ನಮ್ಮ ಜಿಲ್ಲೆಯ ಪ್ರಮುಖ ಬೆಳೆ ಕಬ್ಬು 2,70,000 ಹೆಕ್ಟರ್ ಪ್ರದೇಶದಲ್ಲಿ. ಒಟ್ಟು ಈ ರೀತಿ ನಮ್ಮ ಜಿಲ್ಲೆಗೆ ಒಟ್ಟು 7,29,000 ಹೆಕ್ಟರ್ ಪ್ರದೇಶ ಈ ವರ್ಷ ಮುಂಗಾರು ಹಂಗಾಮಿಗೆ ಗುರಿ ನಿಗದಿಪಡಿಸಲಾಗಿದೆ. ವರುಣನ ಕೃಪೆಯಿಂದ ಈ ವರ್ಷ ಪೂರ್ವ ಮುಂಗಾರು ಉತ್ತಮವಾಗಿದ್ದರಿಂದ ಬಿತ್ತನೆ ಕಾರ್ಯ ಚುರುಕುಗೊಂಡಿದೆ. ಅದಕ್ಕೆ ಪೂರ್ವ ಸಿದ್ಧತೆಯಾಗಿ ಏನು ರೈತರಿಗೆ ಬಿತ್ತನೆ ಬೀಜ ನಾವು ಕೃಷಿ ಇಲಾಖೆಯಿಂದ ಆಗಿರ್ಬೋದು ಹಾಗೂ ವಿವಿಧ ಏನು ಎಕ್ಸ್ಚೇಂಜ್ ವ್ಯಾಪಾರಸ್ಥರ ಬಳಿ ಆಗಿರ್ಬೋದು, ರೈತರ ಬಳಿಯಲ್ಲಿ ಆಗಿರ್ಬೋದು, ನಾವು ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ. ಏನು ಸರ್ಕಾರದ ಸಹಾಯಧನದಲ್ಲಿ ಏನು ನಾವು ಬಿತ್ತನೆ ಬೀಜಗಳನ್ನು ರೈತರಿಗೆ ಕೊಡ್ತಾ ಇದ್ದೀವಿ, ಅದನ್ನು ಜಿಲ್ಲೆಯಾದ್ಯಂತ 185 ಕೇಂದ್ರಗಳನ್ನು ತೆಗೆದು ರೈತರಿಗೆ ಸಕಾಲದಲ್ಲಿ ಬೀಜ ಒದಗಿಸಲು ಕೃಷಿ ಇಲಾಖೆ ಈಗಾಗಲೇ ಎಲ್ಲ ಕ್ರಮಗಳನ್ನು ವಹಿಸಲಾಗಿದೆ. ಅದಕ್ಕೆ ಬೇಕಾಗುವ ಮುಂಗಾರು ಹಂಗಾಮಿಗೆ ಬೇಕಾಗುವ ಸೋಯಾಬೀನ್, ಹೆಸರು, ಉದ್ದು, ತೊಗರಿ ಹಾಗೂ ಮೆಕ್ಕೆಜೋಳ ವನ್ನು ಎಲ್ಲ ರೈತ ಸಂಪರ್ಕ ಕೇಂದ್ರ ಹಾಗೂ ಹೆಚ್ಚುವರಿ ರೈತ ಸಂಪರ್ಕ ಕೇಂದ್ರಗಳಲ್ಲಿ ಈಗಾಗಲೇ ದಾಸ್ತಾನನ್ನು ಈಗಾಗಲೇ ರೈತರು ಬರದಿಂದ ಎಲ್ಲ ಬೀಜಗಳನ್ನು ರೈತರು ಒಯ್ತಾ ಇದ್ದಾರೆ. ಜೊತೆಗೆ ಏನು ಅಲ್ಲಲ್ಲಿ ಸಂಪೂರ್ಣ ಹಸಿಯಾದಂಥ ಹೊಲಗಳಲ್ಲಿ ರೈತರು ಈಗಾಗಲೇ ಬಿತ್ತನೆಯೂ ಸಹ ಪ್ರಾರಂಭಗೊಳಿಸಿದ್ದಾರೆ. ಒಂದು ಹೇಳಬೇಕಪ್ಪ ಅಂದರೆ ಈ ಸಲ ಮುಂಗಾರು ಏನು ಮೊದಲೇ ಪ್ರಾರಂಭವಾಗಿರೋದರಿಂದ ನಮಗೆ ರೈತರಿಗೆ ಬೇಡಿಕೆಗೆ ಅನುಗುಣವಾಗಿ ನಾವು ಅಲ್ಲೇ ಬೀಜಗಳನ್ನು ತರಿಸಿ ಕೊಡುವಂಥ ವ್ಯವಸ್ಥೆಯನ್ನು ಕೃಷಿ ಇಲಾಖೆ ಮಾಡ್ತಾಯಿದೆ. ಜೊತೆಗೆ ಈ ವರ್ಷ ನಮಗೆ ಅದೇ ರೀತಿ ರಸಗೊಬ್ಬರದಲ್ಲಿ ಪ್ರಮುಖವಾಗಿ ಎಲ್ಲ ರಸಗೊಬ್ಬರಗಳು ಯೂರಿಯಾ ಆಗಿರ್ಬೋದು, ಕಾಂಪ್ಲೆಕ್ಸ್ ಆಗಿರ್ಬೋದು, ಪೊಟ್ಯಾಷ್ ಆಗಿರ್ಬೋದು ಹಾಗೂ ಸಿಂಗಲ್ ಸೂಪರ್ ಫಾಸ್ಫೇಟ್ ಆಗಿರ್ಬೋದು, ಎಲ್ಲ ಗೊಬ್ಬರಗಳನ್ನು ನಾವು ಏನು ಏಪ್ರಿಲ್ ಮೇ ತಿಂಗಳಲ್ಲಿ ಜಿಲ್ಲೆಯಾದ್ಯಂತ ಸಂಗ್ರಹಿಸಲಾಗಿದೆ. ಜೊತೆಗೆ DAP ಗೊಬ್ಬರವನ್ನು ಆ ಬೇಡಿಕೆಗೆ ಅನುಸಾರವಾಗಿ ತರಿಸಿ ರೈತರಿಗೆ ಕೊಡ್ತಾ ಇದ್ದೀವಿ. ಏನು ಕೇವಲ ಕಳೆದ 10-12 ವರ್ಷದಲ್ಲಿ ನಾವು ನೋಡಿದಾಗ ಕೇವಲ ರೈತರು DAP ಮತ್ತು ಯೂರಿಯಾ ಬಳಕೆ ಮಾಡೋದರಿಂದ ಏನು ಪೊಟ್ಯಾಷ್ ಅಂಶ ರೈತರಿಗೆ ಏನು ಬೆಳೆಗಳಿಗೆ ಸಿಗಲಾರದ್ರಿಂದ ಸಿಗ್ತಾ ಇಲ್ಲ. ಆ ದೃಷ್ಟಿಕೋನದಿಂದ ನಾವು ಈ ವರ್ಷ DAP ಬದಲಾಗಿ ಕಾಂಪ್ಲೆಕ್ಸ್ ಗೊಬ್ಬರವನ್ನು ಉಪಯೋಗ ಮಾಡಲಿಕ್ಕೆ ಕೃಷಿ ಇಲಾಖೆ ಎಲ್ಲ ಹಂತದಲ್ಲಿ ಒಂದು ಪ್ರಚಾರ ಅವೇರ್ನೆಸ್ ನಾವು ಕ್ರಿಯೇಟ್ ಮಾಡ್ತಾಯಿದ್ದೀವಿ. ಏನಪ್ಪ ಅದರ ಉದ್ದೇಶ ಏನಪ್ಪ ಅಂದರೆ ಏನು ಪೊಟ್ಯಾಷ್ ಅಂಶ ಹೊಲಗಳಿಗೆ ಹೋದರೆ ಅದು ನಾಳೆ ಬೆಳೆಗಳಲ್ಲಿ ಹಾಲಿನ ಅಂಶ, ಕಾಳಿನಲ್ಲಿ ಹಾಲಿನ ಅಂಶ, ಗಟ್ಟಿಗೊಳ್ಳುವಿಕೆ, ಇಳುವರಿ ಆಗುವುದು, ಮುಖ್ಯವಾಗಿ ಯಾವುದೇ ರೋಗ ಮತ್ತು ಕೀಟ ನಿರೋಧಕ ಶಕ್ತಿ ಹೆಚ್ಚಾಗ್ತದೆ ಎಂಬ ಉದ್ದೇಶದಿಂದ ನಾವು ಕಾಂಪ್ಲೆಕ್ಸ್ ಗೊಬ್ಬರವನ್ನು ಬಳಸಲು ಕೃಷಿ ಇಲಾಖೆಯ ಎಲ್ಲ ಹಂತದಲ್ಲಿ ಪ್ರಚಾರ ಕೈಗೊಳ್ಳುತ್ತಾ ಇದೆ. ಒಟ್ಟಾರೆ ಹೇಳಬೇಕಪ್ಪ ಅಂದರೆ ಈ ವರ್ಷ ಮುಂಗಾರು ಹಂಗಾಮು ಬಹಳ ಚುರುಕಾಗಿದ್ದು ಹವಾಮಾನ ಇಲಾಖೆ ಪ್ರಕಾರ ಈ ವರ್ಷ ಮುಂಗಾರು ಉತ್ತಮವಾಗಿದೆ ಎತ್ತಿಕೊಂಡು ಹೇಳಿದ ಪ್ರಕಾರ ಕೃಷಿ ಇಲಾಖೆ ಎಲ್ಲ ಸನ್ನದ್ಧನ್ನು ಮಾಡಿ ರೈತರಿಗೆ ಸಕಾಲದಲ್ಲಿ ಬೀಜ ಗೊಬ್ಬರಗಳನ್ನು ಕೊಡುವಂಥ ವ್ಯವಸ್ಥೆಯನ್ನು ಕೈಗೊಳ್ಳಲಾಗಿದೆ. ಸರ್, ಈಗ ಬೀಜ ಮತ್ತು ಗೊಬ್ಬರದಲ್ಲಿ ಯಾವುದೇ ಕೊರತೆ ಇಲ್ಲ? ಬೀಜ ಮತ್ತು ರಸಗೊಬ್ಬರದಲ್ಲಿ ಯಾವುದೇ ರೀತಿಯ ಕೊರತೆ ಇಲ್ಲ. ಬಟ್ ಮುಂಗಾರು ಏನು ಮುಂಗಾರು ಪ್ರಾರಂಭ ಒಂದು ವಾರ ಮೊದಲೇ ಆಗಿರುವುದರಿಂದ ಅಂದರೆ ಅಥವಾ ಪೂರ್ವ ಮುಂಗಾರು ಮಳೆ ಸಂಪೂರ್ಣವಾಗಿ ಹಸಿಯಾಗಿರೋದ್ರಿಂದ ಬೇಡಿಕೆ ಅನುಗುಣವಾಗಿ ನಮಗೆ ತರಿಸಿಕೊಡುವಂಥ ವ್ಯವಸ್ಥೆ ಮಾಡ್ತಾಯಿದ್ದೀವಿ. ಆಲ್ರೆಡಿ ಎಲ್ಲ ಸುಮಾರು 21,216 ಕ್ವಿಂಟಲ್ನಷ್ಟು ಸೋಯಾ ಬೀಜವನ್ನು ಈಗಾಗಲೇ ನಾವು ಎಲ್ಲ ರೈತ ಸಂಪರ್ಕ ಕೇಂದ್ರ ಮತ್ತು PKPS ಹಾಗೂ ಹೆಚ್ಚುವರಿ ಕೇಂದ್ರಗಳ ಮೂಲಕ ನಾವು ಸಹಕರಣೆ ಮಾಡಿವಿ. ಈಗಾಗಲೇ 8ರಿಂದ 10,000 ಕ್ವಿಂಟಲ್ನಷ್ಟು ಬೀಜ ವಿತರಣೆ ಆಗಿದೆ. ಅದೇ ರೀತಿ ಗೊಬ್ಬರ ಸಹ ಅಲ್ಲಲ್ಲಿ ಬೇಡಿಕೆಗೆ ಅನುಗುಣವಾಗಿ
ನಾವು ಶೇಖರಣೆ ಮಾಡಿ ರೈತರಿಗೆ ವಿತರಿಸುವ ಕ್ರಮ ವಹಿಸಲಾಗ್ತಾ ಇದೆ.